हरिः ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीः भगवो ब्रह्म श्री श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये द्वितीयाध्याये तृतीये पादे एकेनैव सूत्रेण उपनिबद्धे अस्मिन् तेजोधिकरणे चतुर्थे तेजोधिकरणे तदुपनिबद्धं सूत्रं द्विवारं पठित्वा सूत्रं तद्भाष्यभागं च यथानुग्रहं विचारयामः। इदं सूत्रं पादादितः दशमं सूत्रं। सर्वाग्रे शंकर भगवत् पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं दशमं सूत्रं तद्भाष्यभागं च यथानुग्रहम् इदानीं विचारयामः। ॐ संसारदर्पपरिदष्टविनष्टजन्तु सञ्जीवनाय परया कृपयोपपन्नः
ಬ್ರಹ್ಮಾವಬೋಧ ಪರಮೌಷಧಮುದ್ವಹನ್ಯಃ ತಂ ಶಂಕರಂ ಪರತರಂ ಭಿಷಜಾಂ ನಮಾಮಿ. ಓಂ ಸಂಸಾರ ಸರ್ಪ ಪರಿದಷ್ಟ ವಿನಷ್ಟ ಜಂತು ಸಂಜೀವನಾಯ ಪರಯಾ ಕೃಪಯೋಪಪನ್ನಃ ಬ್ರಹ್ಮಾವಬೋಧ ಪರಮೌಷಧಮುದ್ವಹನ್ಯಃ ತಂ ಶಂಕರ ತಂ ಶಂಕರಂ ಪರತರಂ ಭಿಷಜಾಂ ನಮಾಮಿ. ತಂ ಶಂಕರಂ ಅಹಂ ನಮಾಮಿ. ಆ ಶಂಕರನನ್ನ ನಾನು ನಮಸ್ಕರಿಸುತ್ತೇನೆ. ಯಾರು ಅವರು ಶಂಕರ ಅಂತಂದರೆ ಭಿಷಜಾಂ ಪರತರಂ. ಓಹೋ, ಎಷ್ಟು ಜನ ವೈದ್ಯರಿದ್ದಾರೆಯೋ ಈ ಪ್ರಪಂಚದಲ್ಲಿ, ಅವರೆಲ್ಲರಿಗಿಂತಲೂ ಶ್ರೇಷ್ಠರಾದವರು. ಶ್ರೇಷ್ಠರಾದವರು ಅಂತಂದರೆ ಅತ್ಯಂತ ಹೆಚ್ಚಿನವರು, ಎಲ್ಲದಕ್ಕಿಂತಲೂ ಎಲ್ಲ ವೈದ್ಯರಿಗೂ ಮಿಗಿಲಾದ ವೈದ್ಯರು. ಪರತರಂ ಭಿಷಜಾಂ ಪರತರಂ ನಮಾಮಿ ಶಂಕರಂ. ಅರೆ, ಅವರು ಯಾವತ್ತು ಈ ವೈದ್ಯರಾದರು ಅಂತಂದರೆ ಅವರು ಎಂತಹ ವೈದ್ಯರು ಗೊತ್ತೇನು? ಅಂದರೆ ಈ ವೈದ್ಯರು ಏನು ಮಾಡ್ತಾರೆ? ಹಾವು ಕಚ್ಚುತ್ತೆ, ಹಾವು ಕಚ್ಚಿದ್ರೆ ವೈದ್ಯರ ಹತ್ರ ಹೋಗ್ತಾರೆ, ಅವ್ರ ಹತ್ರ ಏನೋ ಔಷಧಿ ತಗೋತಾರೆ, ಗುಣ ಆಗುತ್ತೆ. ಆದರೆ ಇಲ್ಲಿ ನಮಗೆ ಕಡಿದಿರತಕ್ಕಂಥ ಹಾವು ಎಂಥ ಹಾವು ಗೊತ್ತೇನು? ಇದೇನು ಸಾಮಾನ್ಯವಾದ ಹಾವಲ್ಲ, ಕಾಳಿಂಗ ಸರ್ಪ, ಘಟ ಸರ್ಪ ಯಾವುದೂ ಅಲ್ಲ. ಅದಕ್ಕಿಂತಲೂ ಎಷ್ಟೋ 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 ಬಾರಿ, ಎಷ್ಟೋ ಮಟ್ಟಿಗೆ ಎಷ್ಟು ಉಗ್ರವಾದ ಸರ್ಪ. ಯಾವುದದು? ಅದಕ್ಕೆ ಹೆಸರು ಸಂಸಾರ ಸರ್ಪ ಅಂತಂತ. ಈ ಸಂಸಾರವೆಂಬ ಸರ್ಪ ಇದೆಯಲ್ಲ, ಪರಿದಷ್ಟ ಅಂದೇನಾಗಿದೆ? ಕಚ್ಚಿಬಿಟ್ಟಿದೆ ನಮ್ಮನ್ನ. ಕಚ್ಚಿಬಿಟ್ಟು ಏನಾಗಿದೆ? ವಿನಷ್ಟ. ಎಲ್ಲ ಏನು ಶರೀರ ಶಿಥಿಲವಾಗಿದೆ, ಹಾಳಾಗಿ ಹೋಗ್ತಾ ಇದೆ, ಒಂದಕ್ಕೊಂದು ಹೋಗ್ತಾ ಇದೆ, ಮಾತಾಡೋಕ್ಕಾಗ್ತಾ ಇಲ್ಲ, ನೊರೆ ಬರ್ತಾ ಇದೆ, ಎಲ್ಲೇನೋ ಹೋಗ್ತಾ ಇದೆ, ನಿಲ್ಲೋಕ್ಕಾಗ್ತಾ ಇಲ್ಲ. ಇವೆಲ್ಲ ಯಾರು? ಇವರು ಜಂತು, ನಾವೆಲ್ಲರೂ ಕೂಡ. ಇವರಿಗೆ ಇಂತಹ ಒಂದು ಈ ಸಂಸಾರವೆಂಬ ಘಟತರ್ಪದಿಂದ ಕಚ್ಚಲ್ಪಟ್ಟಿರುವ ಈ ಎಲ್ಲ ಜಂತುಗಳಿಗೆ ಸಂಜೀವನಾಯ ಅಂದ್ರೇನು? ಸಂಜೀವಿನಿ ಔಷಧವನ್ನು ಕೊಡತಕ್ಕಂತಹ. ಓಹೋ, ಅದೆಂಥ ಸಂಜೀವಿನಿ ಸ್ವಾಮಿ ಅದು ಅಂತಂದರೆ ಬ್ರಹ್ಮಾವಬೋಧ ಪರಮೌಷಧ ಮುದ್ವಹನ್. ಅವರು ಉದ್ವಹನ್ ತಗೊಂಬಂದರು. ಎಂಥ ಔಷಧ ಅದು ಅಂತಂದರೆ ಬ್ರಹ್ಮಾವಬೋಧ ಪರಮೌಷಧಂ. ಓಹೋ, ಬ್ರಹ್ಮಜ್ಞಾನ, ಆತ್ಮಜ್ಞಾನ ಎಂಬ ಪರಮೌಷಧ. ಈ ಸಂಸಾರ ಸರ್ಪ ಕಚ್ಚಿಬಿಟ್ಟಿದೆ, ಯಾವ ಔಷಧಿಗೂ ಬಗ್ಗೋದಿಲ್ಲ ಅದು. ಇಂತಹ ಒಂದು ಘಟ ಸರ್ಪ, ಸಂಸಾರ ಸರ್ಪ ಕಚ್ಚಿಬಿಟ್ಟಿದೆಯಲ್ಲ, ನಾವು ಅದನ್ನು ಒಂದು ಹೋಗಲಾಡಿಸುವುದಕ್ಕೆ ಏನು ಮಾಡಬೇಕು? ಎಂಥ ಔಷಧಿ ಬೇಕು? ಬ್ರಹ್ಮಾವಬೋಧ ಪರಮೌಷಧ. ಬ್ರಹ್ಮಜ್ಞಾನವೆಂಬ ಅತ್ಯಂತ ತೀಕ್ಷ್ಣವಾದ ಔಷಧ ಅದು. ಅದನ್ನು ತಂದುಕೊಟ್ರು. ಹೀಗೆ ಎತ್ತಿ ತಂದು ಕೊಟ್ಟಿರ್ತಕ್ಕಂತಹ ಆ ಒಂದು, ಅದಕ್ಕೋಸ್ಕರ ಹೇಳ್ತಾರೆ ಪರತರಂ ಭಿಷಜಾಂ ನಮಾಮಿ. ಭಿಷಜಾಂ ಪರತರಂ, ಅತ್ಯಂತ ಹೆಚ್ಚು, ವೈದ್ಯರಿಗೆಲ್ಲರೂ ಹೆಚ್ಚಿನ ವೈದ್ಯ. ಇಂತಹ ಶಂಕರನನ್ನು ನಾನು ನಮಸ್ಕರಿಸುತ್ತೇನೆ ಅಂತ ನನ್ನ ಹಿಂದೆ ಹೇಳಿದ ಜ್ಞಾಪಕ ನನಗೆ. ಇಲ್ಲಿ ಪರವಾಗಿಲ್ಲ, ಏನು ಪರವಾಗಿಲ್ಲ, ಹಿಂದೆ ಹೇಳಿದರೆ ಮುಂದಿನ ವಾರ ಇನ್ನು ಹೊಸದು ಹೇಳ್ತೇನೆ. ಇನ್ನೊಂದ್ಸಲ ಹೇಳ್ಕೊಳ್ಳೋಣ. ಓಂ ಸಂಸಾರ ಸರ್ಪ ಪರಿದಷ್ಟ ವಿನಷ್ಟ ಜಂತು ಸಂಜೀವನಾಯ ಪರಯಾ ಕೃಪಯೋಪಪನ್ನಃ. ನೋಡಿ, ಪರಯಾ ಕೃಪಯೋಪಪನ್ನಃ, ಪರಯಾ ಕೃಪಯಾ ಉಪಪನ್ನಃ ಅಂದರೆ ಪರಯಾ ಕೃಪೆಯ ಅತ್ಯಂತ ಹೆಚ್ಚಿನ ಕೃಪೆಯಿಂದ. ಅಯ್ಯೋ, ಕಚ್ಚಿಬಿಟ್ಟಿದೆ, ಇವರಿಗೆ ಒದ್ದಾಡ್ತಾ ಇದ್ದಾರೆ, ಇವನ್ನ ಹೇಗಾದರೂ ಮಾಡಿ ಪಾರು ಮಾಡಲೇಬೇಕು ಎಂಬುದಾಗಿ ಅತ್ಯಂತ ಕರುಣೆಯಿಂದ ಅಂತ ಅರ್ಥ. ಪರಯಾ ಕೃಪಯೋಪಪನ್ನ ಬ್ರಹ್ಮಾವಬೋಧ ಪರಮೌಷಧಮುದ್ವಹನ್ಯ
ತಂ ಶಂಕರಂ ಪರತರಂ ಭಿಷಜಾಂ ನಮಾಮಿ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೆ ಚತುರ್ಥಂ ಏಕಸೂತ್ರಾತ್ಮಕಂ ತೇಜೋಧಿಕರಣಂ. ಓಂ ತೇಜೋತಸ್ತಥಾ ಹ್ಯಾಹ ಓಂ ತೇಜೋತಸ್ತಥಾ ಹ್ಯಾಹ. ಇದು ತೇಜೋಧಿಕರಣ. ಇದರ ಒಂದು ಸಂದರ್ಭವನ್ನು ನೋಡ್ಕೊಂಡು ಬಿಡೋಣ. ಏನು ಈ ವಿಯದಧಿಕರಣದಲ್ಲಿ ಮತ್ತು ಮಾತರಿಶ್ವಾಧಿಕರಣದಲ್ಲಿ ಏನನ್ನು ಹೇಳಿತ್ತು? ಆ ಎರಡರ ಒಂದು ಉತ್ಪತ್ತಿ ವಿಷಯವಾಗಿ ವಿಪ್ರತಿಪತ್ತಿ ಇತ್ತು. ಉತ್ಪತ್ತಿ ವಿಷಯವಾಗಿ ವಿಪ್ರತಿಪತ್ತಿ. ಏನು ವಿಪ್ರತಿಪತ್ತಿ? ಒಂದು ಕಡೆ ಹೀಗೆ ಹೇಳಿದ್ರು ಮೊದಲು ಹುಟ್ಟಿತು ಅಂತ, ಇನ್ನೊಂದು ಕಡೆ ಇನ್ನೊಂದು ಮೊದಲು ಹುಟ್ಟಿತು ಅಂದರೆ ಹೀಗೆ ಹೇಳಿದರು. ಅದನ್ನು ಪರಿಹರಿಸಿ ಏನಂತ ಹೇಳಿದರು? ಎಲ್ಲವೂ ಕೂಡ ಏನಾಗಿದೆ, ಇದು ಬ್ರಹ್ಮದಿಂದ ಹುಟ್ಟಿ ಬಂದಿದೆ ಅಂತ ಹೇಳಿ ತೈತ್ತಿರಿಯ ವಾಕ್ಯ ಇದೆಯಲ್ಲ, ಅದನ್ನು ತೆಗೆದುಕೊಂಡು ಆ ಬ್ರಹ್ಮದಿಂದ ಹುಟ್ಟಿ ಬಂದಿದೆ, ಎಲ್ಲವೂ ಬ್ರಹ್ಮದ ಕಾರ್ಯವಾಗಿದೆ ಎಂಬುದಾಗಿ ಹೇಳಿದರೆ ಮಾತ್ರ ಪ್ರತಿಜ್ಞೆ ಮಾಡಿತ್ತಲ್ಲ, ಏನು ಏಕಸ್ಮಿನ್ ಬ್ರಹ್ಮಣಿ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತೀತಿ ಅಂತ, ಅದು ಹೊಂದುತ್ತೆ. ಅಷ್ಟೇ ಹೊರತು ಬೇರೆ ಹೇಗೆ ವ್ಯಾಖ್ಯಾನ ಮಾಡಿದರೂ ಕೂಡ ಆ ಪ್ರತಿಜ್ಞೆಗೆ ಭಂಗ ಬರುತ್ತೆ ಹೊರತು ಅದಕ್ಕೆ ಒಪ್ಪವಾಗುವುದಿಲ್ಲ ಅಂತ ಹೇಳಿದರು. ಈಗ ಅದಕ್ಕೆ ಮುಂದಿನ ಸೂತ್ರ ಹೇಳಿದರು, ನೋಡಿ ಸ್ವಾಮಿ, ಈ ಆಕಾಶ ಮತ್ತು ವಾಯು ಇವೆರಡಕ್ಕೂ ಕೂಡ ಈ ಹುಟ್ಟನ್ನು ಉತ್ಪತ್ತಿಯನ್ನು ಹೇಳ್ತಕ್ಕಂಥದ್ದು ಅಸಂಭವ. ಹೌದು ತಾನೆ? ಅಸಂಭವ ಆದರೂ ಕೂಡ ಅದು ಹುಟ್ಟಿದೆ, ಅದರ ಕಾರ್ಯ ಅಂತ ಹೇಗೆ ಹೇಳೋದು ಅಂದರೆ ಉಪಪತ್ತೆ ಹೊಂದುತ್ತಿರುವುದರಿಂದ ಅಂತ ಹೇಳಿ ಅದನ್ನು ಸಮಾಧಾನ ಮಾಡಿದ್ರು. ಈಗ ಪ್ರಕೃತ ಈ 4ನೇ ಅಧಿಕರಣದಲ್ಲಿ ಏನು ಹೇಳ್ತಾ ಇದ್ದಾರೆ? ಓಂ ತೇಜೋತಸ್ತಥಾ ಹ್ಯಾಹ ಅಂತ ಹೇಳ್ತಾ ಇದ್ದಾರೆ. ಏನಿದ್ರ ಅರ್ಥ ಅಂತಂದರೆ ನೋಡೋಣ. ಈಗ ಪದವಿಭಾಗ ಅನ್ವಯಾರ್ಥವನ್ನು ನೋಡಿ ಆ ಒಂದು ಭಾಷ್ಯ ಭಾಗವನ್ನು ನೋಡೋಣ. ನೋಡಿ, ತೇಜೋತಸ್ತಥಾ ಹ್ಯಾಹ, ತೇಜಃ ಅತಃ ತಥಾ ಹಿ ಆಹ. ಎಷ್ಟಾಯಿತು? 3 ತೇಜ ಇತಿ ಪಂಚಪದಾತ್ಮಕಮಿದಂ ಸೂತ್ರಂ. ತೇಜಃ ಅತಃ ತಥಾ ಹಿ ಆಹ. ಅನ್ವಯ ಹೇಗಾಗುತ್ತೆ ಅಂದರೆ ಅತಃ, ಇಲ್ಲಿ ಒಂದು ವಿಶೇಷ ಹೇಳ್ತಾರೆ. ಅತಃ ಅತಃ ಅಂತಕ್ಕಂಥದ್ದು ಏನು? ಅತಃ ಅಂತಂದ್ರೆ ಏನು? ಅತಃ ಅಂತಕ್ಕಂಥದ್ದು ಪಂಚಮ್ಯರ್ಥೆ. ಯಾವುದಿದು? ಇದು ಅವ್ಯಯ. ಇದು ತಸಿಲ್ ಅವ್ಯಯ ಅಂತ ಹೇಳ್ತಾರೆ ಇದಕ್ಕೆ. ತಸಿಲ್ ಪದ ಅಂತ ವ್ಯಾಕರಣದಲ್ಲಿ. ಇದು ಇದು ಪಂಚಮಿ ಅರ್ಥ ಅಲ್ವ? ಪಂಚಮಿ ಏನು ಹೇಳುತ್ತೆ? ಪಂಚಮಿ ವಿಭಕ್ತಿಯನ್ನು ಹೇಳಿದಾಗ ಅದು ಈ 2 ವಿಧವಾದ ಅರ್ಥವನ್ನು ಕೂಡ ಕೊಡಬಹುದು. ಅದು ಮುಖ್ಯವಾದ ಅರ್ಥ ಏನು? ಅಪಾದಾನ. ಪಂಚಮಿ ಅಪಾದಾನೆ ಅಂತ. ಹೌದಾರೆ? ಅಂದರೆ ಏನು? ಇಲ್ಲಿಂದ ಹೊರಟು ಬಂದಿದೆ, ಅಂದರೆ ಅದನ್ನು ಬಿಟ್ಟು ಬಂದಿದೆ. ವೃಕ್ಷಾತ್ ಫಲಂ ಪತತಿ ಅನ್ನುವಾಗ ಮರದಿಂದ ಹಣ್ಣು ಬೀಳುತ್ತದೆ. ಮರದಿಂದ ಅಂದರೆ ಅಪಾದಾನ. ಅದಕ್ಕೆ ಆವಾಗ ಅಪಾದಾನ ಬರುವಾಗ ಪಂಚಮಿ ಉಪಯೋಗಿಸ್ಬೇಕು ಅಂತ ಇಲ್ಲಿ ಅಪಾದಾನ ಅಂತ ಇದೆ. ಅತಃ ಅಂದರೆ ಏನು? ಅತಃ ಅಂತಂದರೆ ಇದರಿಂದ. ಅಸ್ಮಾತ್ ಅಂತ ಅರ್ಥ. ಅತಃ ತಸಿಲ್ ಪ್ರತ್ಯಯ. ಅಸ್ಮಾತ್ ಅಂದರೆ ಏನು? ಅಸ್ಮಾತ್ ಕಸ್ಮಾತ್ ಅಂತಂದರೆ ಅಸ್ಮಾತ್ ವಾಯೋ ಮಾತರಿಶ್ವನಃ ಇತ್ಯರ್ಥ. ಅಂದರೆ ಈ ವಾಯುವಿನಿಂದ, ಅಥವಾ ಈ ಹಿಂದಿನ ದಿಕ್ಕುಗಳಲ್ಲಿ ಮಾತರಿಶ್ವ ಅಂತ ಹೇಳಿತ್ತಲ್ಲ, ಅದೇ ಪದವನ್ನು ಉಪಯೋಗಿಸಿ ನಾವು ಮಾತರಿಶ್ವನಃ. ಏನಿದು? ಇವೆಲ್ಲವೇ ಪಂಚಮಿ ವಿಭಕ್ತಿ.
ಏಕವಚನ. ಅಸ್ಮಾತ್ ವಾಯೋ ಮಾತರಿಶ್ವನಃ ಅಂದರೆ ಈ ವಾಯುವಿನಿಂದ ಅಂದರೆ ಮಾತರಿಶ್ವನಿಂದ ತೇಜ ಉತ್ಪದ್ಯತೆ, ತೇಜಸ್ಸು ಉತ್ಪತ್ತಿಯಾಗುತ್ತದೆ. ಹೇಗೆ ಇದು ಹೇಗೆ ಗೊತ್ತಾಗುತ್ತೆ ಅಂದರೆ ಏತಕ್ಕೆಂದರೆ ಅಂದರೆ ಕಸ್ಮಾತ್ ಹೇತೋ ಇತ್ಯರ್ಥ. ಯಾತಕ್ಕೆ ಅಂದರೆ ತಥಾ ಆಹಾ ಆಹಾ ತಥಾ ಆಹಾ ಅಂದರೆ ಯಾವುದು ಕಿಂ ಅಂತಂದರೆ ತಥಾ ಶ್ರುತಿ ಆಹಾ. ಈಗ ವಾಕ್ಯ ಪೂರ್ತಿ ಮಾಡೋಣ. ಅತಃ ಅಸ್ಮಾತ್ ವಾಯೋ ಮಾತರಿಶ್ವನಃ ತೇಜ ಉತ್ಪದ್ಯತೆ ಹಿ ತಥಾ ಶ್ರುತಿ ಆಹ. ಅನ್ವಯ ಅರ್ಥ ಏನಾಗುತ್ತೆ? ಇದರಿಂದ ಅಂದರೆ ವಾಯುವಿನಿಂದ ಅಥವಾ ಮಾತರಿಶ್ವನಿಂದ ತೇಜಸ್ಸು ಹುಟ್ಟುತ್ತದೆ. ಏಕೆಂದರೆ ಯಾಕೆ ಅಂದರೆ ಏತಕ್ಕೆಂದರೆ ಇದು ಕಾರಣ. ಏಕೆ ಹಾಗೆ ಶ್ರುತಿಯು ಹೇಳಿದೆ ಅಂತ. ಶ್ರುತಿ ಹಾಗೆ ಹೇಳಿದೆಯಲ್ಲ, ಹೇಳ್ತಾ ಇದೆ. ಆದ್ದರಿಂದ ಅಂತಂತ. ಸರಿ, ಇದು ಯಾತಕ್ಕೆ ಬಂತು? ಇದು ಬರಬೇಕಾದ್ರೆ ಏನು ಕಾರಣ ಏನು ಅಂತಂದರೆ ನೋಡಿ, ಈ ತೇಜಸ್ಸು ಎಲ್ಲಿಂದ ಉತ್ಪತ್ತಿ ಆಯಿತು ಅಂತಕ್ಕಂಥ ಪ್ರಶ್ನೆ ಬಂದಾಗ ಮಂತ್ರ ನಮಗೇನು ಹೇಳುತ್ತೆ? ಏನು? ತಸ್ಮಾದ್ವಾಯೇ ತಸ್ಮಾದಾತ್ಮನ ಆಕಾಶ ಸಂಭೂತಃ. ಏನು? ಆತ್ಮನಿಂದ ಆಕಾಶ ಹುಟ್ಟಿ, ಆಕಾಶಾದ್ವಾಯು, ಆ ಆಕಾಶದಿಂದ ವಾಯು ಹುಟ್ಟಿತು, ವಾಯೋರಗ್ನಿ ಅಂತ ಹೇಳಿದ್ರು. ಅಗ್ನಿ ತೇಜಸ್ಸು, ವಾಯುವಿನಿಂದ ಅಗ್ನಿ ಅಂತ ಹೇಳಿದ್ರು. ಎಲ್ಲಿ? ತೈತ್ತಿರೀಯದಲ್ಲಿ. ಆದರೆ ಈ ಛಾಂದೋಗ್ಯದಲ್ಲಿ ಏನು ಹೇಳಿದರು? ಛಾಂದೋಗ್ಯದಲ್ಲಿ ವಾಯುವಿನಿಂದ ಅಗ್ನಿ ಅಂತ ಹೇಳಲಿಲ್ಲ. ಮತ್ತೇನಂತ ಹೇಳಿದ್ರು? ಅರೆರೆ, ಆ ಪರಮಾತ್ಮ ಬ್ರಹ್ಮದಿಂದಲೇ ನೇರಾಗಿ ಅಗ್ನಿ ಹುಟ್ಟಿದೆ ಅಂತ ಹೇಳಿಬಿಟ್ರು. ಬ್ರಹ್ಮ ಅಂತಂದು ಯಾವ ಪದ ಹಾಕಿದ್ದಾರಲ್ಲಿ? ಸತ್ ಎಂಬತಕ್ಕಂಥ ಪದವನ್ನು ಹಾಕಿದ್ದಾರೆ. ಆ ಉದ್ದಾಲಕಾರುಣ್ಯ ಸಂವಾದ ಇದೆಯಲ್ಲ, ಆ ಒಂದು 6ನೇ ಅಧ್ಯಾಯ, ಅದರಲ್ಲಿ ಏನು ಹೇಳಿದ್ದಾರೆ? ಅದು ಸದೇವ ಸೌಮ್ಯೇದಮಗ್ರ ಆಸೀದೇಕಮೇವಾದ್ವಿತೀಯಂ ಅಂತ ಹೇಳಿ, ಆ ಒಂದು ಸೃಷ್ಟಿಯ ಪೂರ್ವದಲ್ಲಿ ಕೇವಲ ಒಂದೇ ಒಂದು ಏಕಮೇವಾದ್ವಿತೀಯವಾದ ಸತ್ ಪದಾರ್ಥ ಒಂದೇ ಒಂದಿತ್ತು, ಅದು ಬ್ರಹ್ಮ, ಅದು ಆತ್ಮ ಅಂತ ಹೇಳಿ. ಆಮೇಲೆ ಮುಂದೆ ಏನು ಹೇಳಿದ್ರು? ತತ್ತೇಜೋ ಅಸೃಜತ ಅಂತ ಹೇಳಿಬಿಟ್ರು. ಅದು ತೇಜಸ್ಸನ್ನು ಸೃಷ್ಟಿಸಿತು, ಉತ್ಪತ್ತಿ ಮಾಡಿತು ಅಂತ ಹೇಳಿದ್ರೆ ಏನರ್ಥ ಸ್ವಾಮಿ? ಬ್ರಹ್ಮವನ್ನು ಹೇಳಿ ಅದು ತೇಜಸ್ಸನ್ನು ಸೃಷ್ಟಿಸಿತು ಅಂದರೆ ಅದು ಅಂದ್ರೆ ಏನು? ಬ್ರಹ್ಮ ಅಂತ ಅರ್ಥ. ಹಾಗೆ ಛಾಂದೋಗ್ಯದಲ್ಲಿ ಬ್ರಹ್ಮದಿಂದ ನೇರಾಗಿ ತೇಜಸ್ಸು ಹುಟ್ಟಿದೆ ಎಂಬುದಾಗಿ ಹೇಳಿದ್ದಾರೆ. ಆದರೆ ಈ ಒಂದು ತೈತ್ತಿರೀಯಕ್ಕೆ ಬಂದಾಗ ವಾಯೋರಗ್ನಿ ಅಂತ ಹೇಳಿದ್ದಾರೆ, ವಾಯುವಿನಿಂದ ಹುಟ್ಟಿತು ಅಂತ ಹೇಳಿದ್ದಾರೆ. ಈಗ ಸಂಶಯ ಬಂದ್ಬಿಡ್ತು. ಏನು ವಾಯುವಿನಿಂದ ಹುಟ್ಟಿದೆಯಾ ಅಥವಾ ಈ ಒಂದು ಬ್ರಹ್ಮದಿಂದಲೇ ನೇರಾಗಿ ಅಗ್ನಿ ಹುಟ್ಟಿದೆಯಾ ಅಂತಕ್ಕಂಥ ಸಂಶಯ. ಸರಿ, ಈ ಸಂಶಯ ನಿವಾರಣೆ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಏನಾಗುತ್ತೆ? ನಮಗೇನು ಪ್ರಯೋಜನ ಸ್ವಾಮಿ? ಏನಾದರೂ ಇರಲಿ ಬಿಡಿ, ಯಾವುದಾದ್ರೂ ಹುಟ್ಕೊಳ್ಳಿ ಬಿಡಿ ಮುಂಚೆ ಅಂದರೆ ಹಾಗಿಲ್ಲ. ಯಾಕೆ ಅಂತಂದರೆ ನೋಡಿ, ಈ ಒಂದು ಪ್ರತಿಜ್ಞೆ ಏನು ಮಾಡಿತ್ತು? ಬ್ರಹ್ಮವೊಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ ಅಂತ ಆಗಿತ್ತು. ಎಲ್ಲವನ್ನೂ ಅಂದರೆ ಏನು? ಆಕಾಶ, ವಾಯು, ಅಗ್ನಿ, ನೀರು, ಭೂಮಿ ಎಲ್ಲ. ಹೌದು ತಾನೆ? ಅದರಿಂದೇನು? ಅಹಂಕಾರ, ಅದರಿಂದೇನು? ತನ್ಮಾತ್ರೆಗಳು, ಅದರಿಂದೇನು? ವಿಕಾರಗಳು, ಅದರಿಂದ ವಿಕಾರ ಅಂದ್ರೇನು? ನಾಮರೂಪಾತ್ಮಕವಾದ ಪ್ರಪಂಚ. ಹೌದು ತಾನೆ? ಹೀಗೆ ಏನಾಗುತ್ತೆ? ಇವೆಲ್ಲವೂ ಕೂಡ ಬ್ರಹ್ಮದ ಕಾರ್ಯ ಅಂತಾದರೆ ಮಾತ್ರ ನಿಮ್ಮ ಪ್ರತಿಜ್ಞೆ ಹೊಂದುತ್ತೆ. ಈಗ ನೀವು ಬ್ರಹ್ಮವು
ನೇರಾಗಿ ಅಗ್ನಿಯನ್ನು ಸೃಷ್ಟಿಸಿತು ಅಂಥೇಳಿ ವಾಯು ಮತ್ತು ಆಕಾಶವನ್ನು ಹೇಳದೇ ಇದ್ದರೆ ಪ್ರತಿಜ್ಞೆ ಹೊಂದಲ್ಲ. ನೇರಾಗಿ ಸೃಷ್ಟಿಸಿತು ಅಂತ ಹೇಗೆ ಹೇಳ್ತಾ ಇದ್ದೀರ, ಶ್ರುತಿ ಹೇಳ್ತಾ ಇದೆಯಲ್ಲ ಸ್ವಾಮಿ ಅಂತ ಹೇಳಿ ಇವನೇನು ಮಾಡ್ತಾರೆ ಪೂರ್ವಪಕ್ಷಿ, ನೋಡಿ ನಿಮ್ಮ ಬ್ರಹ್ಮ ಕಾರಣವಾದ ಸರಿ ಇಲ್ಲ ಅಂತ ಹೇಳ್ಬೇಕು ಅಷ್ಟೇ ಅವನು, ಇನ್ನೇನಿಲ್ಲ. ನಿಮ್ಮ ಬ್ರಹ್ಮ ಕಾರಣವಾದ ಇದೆಯಲ್ಲ ಅದು ಸರಿ ಇಲ್ಲ. ಮತ್ತು ಇನ್ನೇನಪ್ಪ ನೋಡಿ, ನಮ್ಮ ಪರಮಾಣು ಕಾರಣವಾದ ಇಟ್ಕೊಳ್ಳಿ, ನೋಡಿ ಹೇಗೆ ಹೊಂದುತ್ತೆ ನೋಡಿ. ನಾವೇನು ಹೇಳ್ತೇವೆ, 4 ಪರಮಾಣು ಇದೆ, 4 ಪರಮಾಣು ಇಲ್ಲ. 4 ಮೂಲಭೂತವಾದ ಪರಮಾಣುವಿನಿಂದ ಎಲ್ಲವೂ ಹುಟ್ಟುತ್ತದೆ ಅಂತ ಯಾವಾಗ ತಿಳಿದರೋ, 4 ಮೂಲಭೂತವಾದ ಪರಮಾಣುವನ್ನು ತಿಳಿದರೆ ಮುಗಿದೋಯ್ತು. ನಮ್ಮ ಇದು ಮೊದಲು ಅದು ಮೊದಲು ಅಂತ ಇಲ್ಲವೇ ಇಲ್ಲ ಅಂತ ಅವನ ಒಂದು ಉದ್ದೇಶ, ಅಥವಾ ಪ್ರಧಾನ ಅಂತ ಇಟ್ಕೊಳ್ಳಿ, ಮುಗಿದೋಯ್ತು. ನೀವು ಈಗ ಯಾಕೆ ಒಂದು ಕಡೆ ಬ್ರಹ್ಮದಿಂದ ಇದು ಹುಟ್ಟಿದೆ ಅಂತ ಒಂದು ಕಡೆ, ಅದು ಹುಟ್ಟಿದೆ ಅಂತ ಇನ್ನೊಂದು ಕಡೆ ವಿಪ್ರತಿಪತ್ತಿ ಹೇಳಿ ನಿಮ್ಮ ಪ್ರತಿಜ್ಞೆಗೆ ಭಂಗ ಬಂದ್ಬಿಡುತ್ತೆ ಸ್ವಾಮಿ, ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಇದು ಈ ಒಂದು ಇದು ಬಂದಿರೋದಕ್ಕೆ ಕಾರಣ ಇದು. ಮತ್ತು ಆದರೆ ಭಾಷ್ಯ ಭಾಗದಲ್ಲಿ ಚೆನ್ನಾಗಿ ಶಂಕರರ ಭಾಷ್ಯ ಅಂತ ಕೇಳಬೇಕೆ, ಅದು ಭಾಷ್ಯದನ್ನೇ ನೇರಾಗಿ ನೋಡೋಣ ಈಗ. 107ನೇ ಭಾಷ್ಯ ಭಾಗ. ಛಾಂದೋಗ್ಯೆ ಸನ್ಮೂಲತ್ವಂ ತೇಜಸಃ ಶ್ರಾವಿತಂ. ಛಾಂದೋಗ್ಯದಲ್ಲಿ ಶ್ರುತಿಯಲ್ಲಿ ತೇಜಸಃ ಸನ್ಮೂಲತ್ವಂ ಪ್ರಾವಿಶ, ಅಂದರೆ ತೇಜಸ್ಸಿಗೆ ಮೂಲವಾಗಿ ಸತ್ತನ್ನು ಹೇಳಿದ್ದಾರೆ. ಅಂದರೆ ಏನು, ಮೂಲ ಅಂದರೆ ಏನು, ಕಾರಣವಾಗಿ. ಅಂದರೆ ಏನು, ತೇಜಸ್ಸಿಗೆ ಕಾರಣವಾಗಿ ಸತ್ ಅನ್ನು ಹೇಳಿದ್ದಾರೆ ಅಂತಂದ್ರೆ ಏನು, ಸತ್ತಿಂದ ತೇಜಸ್ಸು ಹುಟ್ಟಿದೆ ಅಂತ ಅರ್ಥ. ತೇಜಸ್ಸಿಗೆ ಕಾರಣ ಸತ್ತು ಅಂತ ಹೇಳಿದ್ದಾರೆ. ಆದರೆ ತೈತ್ತಿರೀಯಕ್ಕೆ ಆದರೆ ತೈತ್ತಿರೀಯದಲ್ಲಿ ಏನು ಹೇಳಿದ್ದಾರೆ, ವಾಯುಮೂಲತ್ವಂ ಅಂತ ಹೇಳ್ಬಿಟ್ಟಿದ್ದಾರೆ, ವಾಯೋರಗ್ನಿ ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ತತ್ರ ಏನಾಯ್ತು, ತತ್ರ ತೇಜೋಯೋನಿಂ ಪ್ರತಿ ಶ್ರುತಿ ವಿಪ್ರತಿಪತ್ತೌ ಸತ್ಯಾಂ ಪ್ರಾಪ್ತಂ ತಾವತ್ ಬ್ರಹ್ಮಯೋನಿಕಂ ತೇಜ ಇತಿ. ಈಗ ವಿಪ್ರತಿಪತ್ತಿ ಬಂದೋಯ್ತು. ಏನು ವಿಪ್ರತಿಪತ್ತಿ, ಏನು ತೇಜಸ್ಸು ಬ್ರಹ್ಮದಿಂದ ಹುಟ್ಟಿದೆಯೋ ಅಥವಾ ವಾಯುವಿನಿಂದ ಹುಟ್ಟಿದೆಯೋ ಎಂಬುದಾಗಿ ಸಂಶಯ ಬಂದ್ಬಿಡ್ತಿಲ್ಲಿ. ಸಂಶಯ ಬಂದರೆ ಏನಾಗುತ್ತೆ ನಮಗೆ ಮೊದಲು, ಯಾಕೆ ಎರಡೂ ಹೇಳಿದ್ದಾರೆ, ಬ್ರಹ್ಮದಿಂದ ಹುಟ್ಟಿದೆ ಅಂತಲೂ ಶ್ರುತಿ ಹೇಳ್ತಾ ಇದೆ, ವಾಯುವಿನಿಂದ ಹುಟ್ಟಿದೆ ಅಂತಲೂ ಶ್ರುತಿ ಹೇಳ್ತಾ ಇದೆ. ಶ್ರುತಿ ಪರಮ ಪ್ರಮಾಣ. ಹೀಗೆ ಶ್ರುತಿಯೇ ನಮಗೆ ವಿಕಲ್ಪದಿಂದ ಹೇಳಿರೋದು ಅಂತ ಆಗಿಬಿಟ್ರೆ ನಾವು ಯಾವುದನ್ನು ತಗೊಳ್ಬೇಕು ಅಂದರೆ, ಮೊಟ್ಟ ಮೊದಲು ಏನು ನಮಗೆ ತೋರ್ತಾ ಇರುತ್ತೆ ನೋಡ್ರಿ, ಬ್ರಹ್ಮದಿಂದ ತೇಜಸ್ಸು ಹುಟ್ಟಿದೆ ಎನ್ನುವುದನ್ನೇ ತಗೊಳ್ಬೇಕು. ಯಾಕೆ ಅಂತ ನಿಮ್ಮ ಪ್ರತಿಜ್ಞೆ ಮಾಡಿದಿರಲ್ಲ, ಏನಂತ, ಬ್ರಹ್ಮ ವಂದನ ತಿಳಿದರೆ ಎಲ್ಲವನ್ನೂ ತಿಳಿದಂತಾಗುತ್ತದೆ ಅಂತ ಪ್ರತಿಜ್ಞೆ ಮಾಡಿದಿರಲ್ಲ. ಆ ಪ್ರತಿಜ್ಞೆಯು ಹೊಂದಬೇಕಾದರೆ ಈ ತೇಜಸ್ಸಿಗೆ ಯಾವುದು ಕಾರಣವಾಗಿರಬೇಕು, ಬ್ರಹ್ಮವೇ ಕಾರಣವಾಗಿರಬೇಕು. ಬರೀ ತೇಜಸ್ಸಿಗಲ್ಲ, ಯಾವುದು ನಾಮರೂಪಾತ್ಮಕವಾಗಿ ತೋರ್ತಾ ಇದೆ ಅವೆಲ್ಲಕ್ಕೂ ಕೂಡ ಬ್ರಹ್ಮವೇ ಕಾರಣವಾಗಿರಬೇಕು. ಹಾಗಿದ್ದರೆ ಮಾತ್ರ ನಿಮ್ಮ ಪ್ರತಿಜ್ಞೆ ಹೊಂದುತ್ತೆ, ಇಲ್ಲದೇ ಹೊಂದೋದಿಲ್ಲ. ಆದ್ದರಿಂದ ನಿಮ್ಮ ಪ್ರತಿಜ್ಞೆಯು ಹೊಂದಬೇಕಾದರೆ ಬ್ರಹ್ಮದಿಂದಲೇ ಹುಟ್ಟಿದೆ, ವಾಯುವಿನಿಂದ ಅಲ್ಲ ಅಂತ ನಾವು ತೀರ್ಮಾನ ಮಾಡಬೇಕು ಅಂತಂತಂದ್ರೆ. ಶ್ರುತಿ ಹೇಗೆ ವಾಯುರಗ್ನಿ ಅಂತ ಹೇಳಿದೆ, ಆದರೂ ಕೂಡ ವಾಯುವಿನಿಂದ ಹುಟ್ಟಿದೆ ಅಂತ ಹೇಳಿಬಿಟ್ರೆ ನಿಮ್ಮ ಪ್ರತಿಜ್ಞೆ ಹೊರಟೋಯ್ತು. ಯಾಕೆ, ವಾಯು ಕಾರ್ಯ ಸ್ವಾಮಿ. ಎಲ್ಲಾದರೂ ಕೂಡ ಕಾರ್ಯ ತಿಳಿದರೆ ಈ ಕಾರಣವನ್ನು ತಿಳಿದಾಗುತ್ತಾ, ಆಗೋದಿಲ್ಲ ಅಂಥೇಳಿ. ತಾವದ ಬ್ರಹ್ಮಯೋನಿಕಂ ತೇಜ, ಬ್ರಹ್ಮವು ತೇಜಸ್ಸಿಗೆ ಬ್ರಹ್ಮವೇ ಕಾರಣವಾಗಿ, ಯೋನಿ ಅಂದರೆ ಕಾರಣ, ಬ್ರಹ್ಮವೇ ಕಾರಣವಾಗಿದೆ ಅಂತ ಹೇಳಬೇಕು. ಕುತಃ ಅಂತಂದರೆ ನೋಡಿ, ಅಲ್ಲಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಎಲ್ಲಿ, ಛಾಂದೋಗ್ಯ ಸೂತ್ರದಲ್ಲಿ ಅದೇ ಹೇಳಿದ, ಸದೇವ ಸೌಮ್ಯದಮಗ್ರ ಆಸೀದೇಕಮೇವ ದ್ವಿತೀಯಂ ಅಂಥೇಳಿ ಇತ್ಯುಪಕ್ರಮ್ಯ ಅಂತ ಪ್ರಾರಂಭ ಮಾಡಿಕೊಂಡು ತತ್ತೇಜೋ ಅಸೃಜತ, ಅದು ತೇಜಸ್ಸನ್ನು ಸೃಷ್ಟಿಸಿತು.
ಎಂಬುದಾಗಿ ಶ್ರುತಿಯು ಉಪದೇಶಿಸುತ್ತಿದೆ ಅಂಥೇಳಿ. ಈಗ ಶ್ರುತಿ ವಾಕ್ಯವನ್ನು ನಂಬಬೇಕು. ಅಲ್ಲಪ್ಪ, ಶ್ರುತಿ ವಾಯುವಿನಿಂದಲೂ ಹುಟ್ಟಿದೆ ಅಂತ ಹೇಳ್ತಾ ಇದೆಯಲ್ಲ ಅಂದರೆ, ಅಲ್ಲ ಸ್ವಾಮಿ ಹೇಳ್ತಾ ಇದೆ, ಆದರೆ ಅದನ್ನು ತಗೊಂಡ್ರೆ ನಿಮ್ಮ ಪ್ರತಿಜ್ಞೆಗೆ ಹೊಂದೋದಿಲ್ಲ ಅದು. ಆದ್ದರಿಂದ ಇದನ್ನೇ ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟ. ಮತ್ತು ಸರ್ವ ವಿಜ್ಞಾನ, ಇಲ್ಲಿ ಅದನ್ನು ಹೇಳ್ತಾನೆ, ಸರ್ವ ವಿಜ್ಞಾನ ಪ್ರತಿಜ್ಞಾಯಾಶ್ಚ ಬ್ರಹ್ಮಪ್ರಭವತ್ವೇ ಸರ್ವಸ್ಯ ಸಂಭವಾತ್ ತಜ್ಜಲಾನ್ ಇತಿ ಚ ಅವಿಶೇಷ ಶ್ರುತೇ ಅಂತ. ಈ ಸರ್ವ ವಿಜ್ಞಾನ ಪ್ರತಿಜ್ಞೆ ಇದೆಯಲ್ಲ, ಏನು ಈ ಏಕಸ್ಮಿನ್ ಬ್ರಹ್ಮಣಿ ವಿಜ್ಞಾತೆ ಸರ್ವವಿಧಂ ವಿಜ್ಞಾತಂ ಭವತಿ ಇತಿ ಯಾ ಪ್ರತಿಜ್ಞಾ ಉಕ್ತಂ ಭವದ್ಭಿ, ಇದು ಮುಕ್ತ ಹೇಳಿತ್ತಲ್ಲ, ಅದು ಯಾವಾಗ ಹೊಂದುತ್ತೆ ಅಂದರೆ ಬ್ರಹ್ಮ ಪ್ರಭವತ್ವೇ ಉಪಪದ್ಯತೆ ಅನ್ಯಥಾ ನಾಸ್ತಿ. ಏನು ಬ್ರಹ್ಮ ಪ್ರಭವತ್ವೇ, ಬ್ರಹ್ಮದಿಂದ ಹುಟ್ಟಿದೆ ಅಂತಾಗಲೇ ಮಾತ್ರ ಅದು ಹೊಂದುತ್ತೆ. ಅದಕ್ಕೆ ಒಂದು ಶಾಂತವಾಗಿ ಉದಾಹರಣೆ ಕೊಟ್ಬಿಟ್ಟ. ಏನು ನೋಡಿ, ತಜ್ಜಲಾನ್ ಅಂತೇನು, ಸರ್ವಂ ಖಲ್ವಿದಂ ಬ್ರಹ್ಮ ತಜ್ಜಲಾನ್ ಇತಿ ಶಾಂತ ಉಪಾಸಿ, ಅದು ಉಪಾಸನಾ ಪ್ರಕರಣ ಹೇಳಿದ್ದಾರೆ. ಆದರೂ ಕೂಡ ಅಲ್ಲಿ ಮುಂದೆಯೂ ಹೇಳಿದ್ದಾರೆ, 8ನೇ ಇದರಲ್ಲಿ ಅದೇನು ತಜ್ಜಲಾನ್ ಅಂತ ಹೇಳಿದ್ದಾರೆ. ಆ ವಿರೋಚನ ಇವನು ಬರುತ್ತಲ್ಲ, ಬ್ರಹ್ಮ ವಿರೋಚನ ಅವ್ರದ್ದು, ಅಲ್ಲಿ ತಜ್ಜಲಾನ್ ಅಂತ, ತಜ್ಜಲಾನ್ ಅಂತ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ಈ ಒಂದು ಸಮಸ್ತಸ್ಯ ಕಾರ್ಯ ಪ್ರಪಂಚಸ್ಯ ಏನು ತಜ್ಜತ್ವಂ ಅಂದ್ರೇನು, ಬ್ರಹ್ಮಜತ್ವಂ, ತಲ್ಲತ್ವಂ ಅಂದ್ರೇನು, ಬ್ರಹ್ಮಲತ್ವಂ, ತದನತ್ವಂ ಅದರತ್ವಂ ಅಂದ್ರೇನು, ಬ್ರಹ್ಮದಿಂದಲೇ ಹುಟ್ಟುತ್ತದೆ, ಬ್ರಹ್ಮದಲ್ಲೇ ಇರುತ್ತದೆ, ಬ್ರಹ್ಮದಿಂದಲೇ ಲಯವಾಗುತ್ತದೆ ಎಂಬುದಾಗಿ ತಜ್ಜಲಾನ್ ಅಂತ ಹೇಳಿದ್ದಾರೆ ಅಲ್ಲಿ. ಯಾವುದಕ್ಕೆ? ಬ್ರಹ್ಮಕ್ಕೆ. ತಜ್ಜಲಾನ್ ಅಂತಂದ್ರು ಒಂದೇ, ಬ್ರಹ್ಮ ಅಂತಂದ್ರು ಒಂದೇ. ಹೀಗೆ ಸಮಾನವಾಗಿ ಹೇಳಿದ್ದಾರೆ ಅವಿಶೇಷ ಶ್ರುತೆ. ಮತ್ತು ಮುಂಡಕದಲ್ಲಿಯೂ ಕೂಡ ಇದನ್ನೇ ಹೇಳಿದ್ದಾರೆ. ಏತಸ್ಮಾತ್ ಜಾಯತೆ ಪ್ರಾಣ, ಏತಸ್ಮಾತ್ ಅಂದರೆ ಏತಸ್ಮಾತ್ ಕಸ್ಮಾತ್, ಏತಸ್ಮಾತ್ ಆತ್ಮನಃ ಪ್ರಾಣ ಜಾಯತೆ, ಈ ಆತ್ಮನಿಂದ ಪ್ರಾಣ ಹುಟ್ಟಿದೆ ಅಂತ ಮುಂಡಕದಲ್ಲೂ ಕೂಡ ಬಾಯಿ ಬಿಟ್ಟು ಹೇಳಿದ್ದಾರೆ ಕಂಠೋಕ್ತವಾಗಿ. ಇತಿಚ ಉಪಕ್ರಮ್ಯ ಶ್ರುತ್ಯಂತರೆ, ಹೀಗೆ ಪ್ರಾರಂಭ ಮಾಡಿಕೊಂಡು ಬೇರೆಯ ಶ್ರುತಿಯಲ್ಲಿ ಅಂದರೆ ಮುಂಡಕದಲ್ಲಿ ಮತ್ತೆ ತೈತ್ತಿರೀಯದಲ್ಲಿಯೂ ಕೂಡ ಶ್ರುತ್ಯಂತರ ಸರ್ವಸ್ಯ ಅವಿಶೇಷೇಣ ಬ್ರಹ್ಮಜತ್ವ ಉಪದೇಶಾತ್, ಎಲ್ಲ ಕಡೆಯಲ್ಲಿಯೂ ಕೂಡ ಅವಿಶೇಷೇಣ ಅಂದರೆ ಸಮಾನವಾಗಿ, ಏನು ವಿಷಯ ಸಮಾನವಾಗಿ ಏನು ಹೇಳಿದ್ದಾರೆ? ಬ್ರಹ್ಮಜತ್ವ ಉಪದೇಶಾತ್, ಎಲ್ಲವೂ ಕೂಡ ಬ್ರಹ್ಮದಿಂದಲೇ ಹುಟ್ಟಿದೆ ಎಂಬುದಾಗಿ ಎಲ್ಲ ಶ್ರುತಿಗಳು ಎಲ್ಲ ಕಡೆಯಲ್ಲಿಯೂ ಕೂಡ ಹೇಳುತ್ತವೆ. ಯಾವುದೇ ಶ್ರುತಿ ಆಗಿಬಿಡಲಿ ಅದು. ಮತ್ತೆ ತೈತ್ತಿರೀಯದಲ್ಲೂ ಕೂಡ ನೋಡಿ, ತೈತ್ತಿರೀಯದಲ್ಲಿ ಪದೇ ಪದೇ ಹೇಳ್ತಾ ಇದ್ದಾರೆ. ಯಾತಕ್ಕೆ ಹೇಳ್ತಾ ಇದ್ದಾರೆ ತೈತ್ತಿರೀಯ ಅಂತಂದರೆ, ಅದನ್ನು ಒಂದು ಸ್ವಲ್ಪ ಹೇಳ್ತೇನೆ ಇವಾಗ, ಇದನ್ನು ಹೇಳಿಬಿಡ್ತೇನೆ. ತೈತ್ತಿರೀಯದಲ್ಲೂ ಕೂಡ ಸ ತಪಸ್ತಪ್ತ್ವಾ, ಏನು ಆ ಒಂದು ಆತ್ಮ ಅಂತ ಏನಿದೆ ಸ ಅಂದರೆ ಪುಲ್ಲಿಂಗ ಇದೆ, ಆತ್ಮ ಅಂತೆ, ಅದು ತಪಸ್ತಪ್ತ್ವ ತಪಸ್ಸನ್ನು ತಪಿಸಿ ಅಂದರೆ ತಪಸ್ಸನ್ನು ಮಾಡಿ ಏನಾಯಿತು? ಇದಂ ಸರ್ವಂ ಅಸೃಜತ ಅಂತ ಇದೆ. ಇದಂ ಸರ್ವಂ ಇತ್ಯುಕ್ತೆ ನಾಮರೂಪಾತ್ಮಕಂ ಇದಂ ಸರ್ವಂ ಅಂತೇಳಿ ಅಂದಮೇಲೆ ಇಮಂ ಸರ್ವಂ ಪ್ರಪಂಚಂ ಅಂತ. ಪ್ರಪಂಚ ಎಲ್ಲವನ್ನು, ಪ್ರಪಂಚವನ್ನು ಕೂಡ ಅಸೃಜತ ಸೃಷ್ಟಿಸಿತು. ಯಾವುದು? ಸಹ ಕಹ ಸ ಆತ್ಮ ಅಂಥೇಳಿ ತಪಸ್ತತ್ವ, ಅದು ತಪಸ್ತತ್ವ ಇನ್ನೇಲ್ಲ, ಯೋಚಿಸಿ ನೋಡಿತು, ಅದು ಇದೆಯಲ್ಲ, ಅದು ಯೋಚಿಸಿ ನೋಡಿತು, ಸಂಕಲ್ಪ ಮಾಡಿತು, ಸೃಷ್ಟಿಸಿತು ಅಂದರೆ ಏನು? ಸೃಷ್ಟಿಸಿತು ಅಂತಂದರೆ ತಂದೆ ಮಗನನ್ನು ಸೃಷ್ಟಿಸುವ ಹಾಗೆ ಅಂತ ಅರ್ಥವಾ? ಇಲ್ಲ, ಹಾಗಲ್ಲ. ಏನು? ತಾನೇ ಆತ್ಮನಾನುಪ್ರವಿಶ್ಯ,
ಆತ್ಮನ ಅಂದರೆ ಜೀವಾತ್ಮನಾನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ. ಅದೇ ಸೃಷ್ಟಿ ಮಾಡಿ ಅದನ್ನೇ ಹೊಕ್ಕಿಬಿಟ್ಟಿತು. ಇದು ಇಲ್ಲಿ ಐತಿ ಅವಿಶೇಷ. ಇಲ್ಲೂ ಕೂಡ ಸಮಾನವಾಗಿ ಹೇಳಿದೆ. ಯದಿದಂ ಕಿಂಚ ಸರ್ವಮಸಲ ಯದಿದಂ ಯಾವುದು ಇದೆಯೋ ಅದೆಲ್ಲವೂ ಕೂಡ ಅವೆಲ್ಲವನ್ನು ಇದು ಸಮಾನವಾಗಿ ಹೇಳಿದ್ದಾರೆ. ತಸ್ಮಾತ್ ವಾಯೋರಗ್ನಿ, ಆದ್ದರಿಂದ ವಾಯೋರಗ್ನಿ ಅಂತಂದರೆ ಈ ವಾಯೋರಗ್ನಿ ಅಂತ ಇದೆಯಲ್ಲ ತೈತ್ರಿಯದಲ್ಲಿ ಇದೆ. ವಾಯುವಿನಿಂದ ಅಗ್ನಿಯು ಸೃಷ್ಟಿಯಾಗಿದೆ ಅಂತ ಇದೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಸ್ವಾಮಿ, ಇದೆ. ಆದರೆ ಅಲ್ಲಿ ಏನನ್ನು ಅರ್ಥ ಮಾಡಬೇಕು ಗೊತ್ತೇನು? ವಾಯೋರಗ್ನಿ ಅಂತ ಹೇಳುವಾಗ ಈ ಒಂದು ಬ್ರಹ್ಮಣ ಅಂತ ಹೇಳಿ ಬ್ರಹ್ಮಣ ಅಂತ ಅಪಾದಾನಾರ್ಥದಲ್ಲಿ ಪಂಚಮಿ ಹೇಳಿದ್ರಲ್ಲ, ಆ ಅರ್ಥದಲ್ಲಿ ವಾಯೋಹೋ ಎಂಬತಕ್ಕಂಥ ಪಂಚಮಿ ವಿಭಕ್ತಿಯನ್ನು ತೆಗೆದುಕೊಳ್ಳಬಾರದು, ಅಪಾದಾನಾರ್ಥದಲ್ಲಿ ತೆಗೆದುಕೊಳ್ಳಬಾರದು. ಮತ್ತು ಹೇಗೆ ತಗೋಬೇಕು ಅಂದರೆ ಇತಿ ಕ್ರಮೋಪದೇಶೋ ದ್ರಷ್ಟವ್ಯ ಅಷ್ಟೆ. ಇಲ್ಲಿ ಕ್ರಮದಿಂದ ಮಾತ್ರ ಹೇಳಿದ್ದಾರೆ. ಅಂದರೆ ಏನೋ ಈ ವಾಯುವು ಕೂಡ ಅಗ್ನಿಯೂ ಕೂಡ ಎಲ್ಲವೂ ಕೂಡ ಯಾವುದರಿಂದ? ಬ್ರಹ್ಮದಿಂದಲೇ ಹುಟ್ಟಿದೆ. ಇಲ್ಲಿ ವಾಯುವರಗ್ನಿ ಅಂತ ಹೇಳಿದ ಅದು ಯಾತಕ್ಕೆ ಬರ್ತಾ ಇದೆ ಅಂದರೆ ವಾಯುವಿನ ಅನಂತರ ಅಗ್ನಿ ಹುಟ್ಟಿತು ಅಂತಷ್ಟೆ. ಹೌದು ತಾನೆ? ಹಾಗೆ ಅರ್ಥ ಮಾಡಬೇಕು. ಇವಾಗ ಒಬ್ಬ ರಾಜ ಇದ್ದಾನೆ, ಅವನಿಗೆ ಏನಿದ್ದಾರೆ? ಅವನಿಗೆ 4 ಜನ ಮಕ್ಕಳಿದ್ದಾರೆ. ಯಾರ್ಯಾರವರು? ರಾಮ, ಕೃಷ್ಣ, ಗೋವಿಂದ, ಮಧು ಅಂತಂತ. ಅಂದರೆ ಏನು? ಈ ರಾಮ, ಕೃಷ್ಣ, ಮಧು, ಗೋವಿಂದ ಎಲ್ರಿಗೂ ಕೂಡ ಯಾರು ಕಾರಣ? ಯಾರು? ಅವನೇ ರಾಜ, ಒಬ್ಬನೇ ತಂದೆ. ಇಲ್ಲಿ ರಾಮ ಕೃಷ್ಣ ಅಂತನ್ನುವಾಗ ಹೇಳಿ ಕೃಷ್ಣ ಅಂತಕ್ಕಂಥದ್ದು ಕ್ರಮೋಪದೇಶ. ಅಂದರೆ ಏನು? ರಾಮನಾದ ಮೇಲೆ ಕೃಷ್ಣನು ಹುಟ್ಟಿದ, ಕೃಷ್ಣನಾದ ಮೇಲೆ ಗೋವಿಂದನು ಹುಟ್ಟಿದ, ಗೋವಿಂದ ಆದ ಮೇಲೆ ಮಧು ಹುಟ್ಟಿದ ಅಂತ ಆ ಅರ್ಥದಲ್ಲಿ ಆ ಪಂಚಮಿ ಭಕ್ತಿಯನ್ನು ಹೇಳಿದ್ದಾರೆ. ನೀವು ಅದನ್ನು ಬಿಟ್ಟು ವಾಯೋರಗ್ನಿ ನೋಡಿ, ವಾಯುವಿನಿಂದ ಅಗ್ನಿ ಹುಟ್ಟಿದ್ದಾನೆ ಅಂತ ಹೇಳಿಬಿಟ್ರೆ ನೀವು ಮಾಡಿದ ಪ್ರತಿಜ್ಞೆಗೆ ಭಂಗ ಬಂದುಬಿಟ್ಟಿತು. ಮತ್ತೆ ನಿಮಗೆ ನೀವು ಸರಿಯಾಗಿ ಅರ್ಥ ಮಾಡಲಿಲ್ಲ ಗುರು. ಏನಂತೆ? ಯಾಕೆ ಅರ್ಥ ಮಾಡಲಿಲ್ಲ? ನೀವು ಅಪಾದಾನ ಅಂತ ಯಾಕೆ ಸ್ವಾಮಿ ಅರ್ಥ ಮಾಡ್ತೀರಾ? ಅಪಾದಾನ ಅಲ್ಲ ಇದು. ನಿಮ್ಮ ಪ್ರತಿಜ್ಞೆಗೆ ಹೊಂದಬೇಕಾದರೆ ಅಪಾದಾನ ಅರ್ಥ ಹೊಂದೋದಿಲ್ಲ. ಮತ್ತೇನು? ಕ್ರಮಾರ್ಥಕ ಇದು. ಯಾವುದು? ಪಂಚಮಿ ವಿಭಕ್ತಿ. ಅಂದರೆ ಏನು? ಏನು ಒಂದಾದ್ಮೇಲೆ ಹುಟ್ಟಿದೆ ಅಂತ ಅರ್ಥ. ವಾಯು ಆದಮೇಲೆ ಅಗ್ನಿ ಹುಟ್ಟಿತು ಅಂತ ಅರ್ಥ. ಕಾರಣ ಯಾವುದು? ಕಾರಣ ಬ್ರಹ್ಮವೇ. ಅಷ್ಟೇ ಹೊರತು ಕ್ರಮೋಪದೇಶೋ ದ್ರಷ್ಟವ್ಯ. ಅಂದ್ರೇನು? ವಾಯೋರನಂತರಂ ಅಗ್ನಿ ಸಂಭೂತ ಇತಿ. ವಾಯುವಿನ ನಂತರ ಅಗ್ನಿ ಹುಟ್ಟಿತು ಅಂತ ಅರ್ಥ ಮಾಡಬೇಕೇ ಹೊರತು ವಾಯುವಿನಿಂದ ಅಗ್ನಿ ಹುಟ್ಟಿತು ಅಂತ ಅರ್ಥ ಮಾಡಬಾರದು. ಅರ್ಥ ಮಾಡಬಾರ್ದ್ರೆ ನಿಮ್ಮ ಪ್ರತಿಜ್ಞೆಗೆ ಹೊಂದೋದಿಲ್ಲ ಸ್ವಾಮಿ ಅಂತ ಹೇಳಿಬಿಟ್ಟ. ಏನೋ ಇಷ್ಟೂ ಕೂಡ ಇದು ಪೂರ್ವಪಕ್ಷ ಆಯಿತು. ಈಗ ಭಗವತ್ಪಾದರು ಎಲ್ಲವನ್ನು ಕೇಳಿಸ್ಕೊಂಡ್ಬಿಟ್ಟು ಅಷ್ಟೇ ಶಾಂತ. ಅವರಿಗೆ ನೋಡಿ, ಯಾವ ಪೂರ್ವಪಕ್ಷಿ, ಎಂತಹ ಪೂರ್ವಪಕ್ಷಿ, ಏನೇ ಅವನು ಈ ಉದ್ರೇಕದಿಂದ ಮಾತಾಡಿದರೂ ಕೂಡ, ಉತ್ತೇಜಪೂರ್ವಕ ಮಾತಾಡಿದ್ರೂ ಕೂಡ ಯಾವಾಗಲೂ ಕೂಡ ಮನಸ್ಸು ಆ ಒಂದು ಶಾಂತತೆಯಿಂದ ದೂರ ಹೋಗೋದೇ ಇಲ್ಲ. ಅದು ಬ್ರಹ್ಮಜ್ಞಾನ ಲಕ್ಷಣ. ಅದು ಏನೂ ಇಲ್ಲ, ಅದೇ ಹಸನ್ಮುಖ, ಅದೇ ಶಾಂತ ಚಿತ್ತತೆ. ಹೇಳ್ತಾರೆ, ಓಹೋ ನೋಡ, ಏವಂ ಪ್ರಾಪ್ತೆ ಉಚ್ಯತೆ. ನೋಡಪ್ಪ, ನೀನು ಈ ಒಂದು ಆಕ್ಷೇಪಣೆ ಹಾಕಿದ್ದೀಯಲ್ಲ, ಅದಕ್ಕೆ ಈಗ ನಾವು ಹೇಳುತ್ತೇವೆ, ಸಮಾಧಾನವನ್ನು ಹೇಳುತ್ತೇವೆ ಅಂತ ಹೇಳಿ ಹೇಳ್ತಾರೆ ಆಚಾರ್ಯರು. ಇದು 108ನೇ ಭಾಷೆಯಾಗ ನೋಡೋಣ. ಏವಂ ಪ್ರಾಪ್ತೆ ಉಚ್ಯತೆ. ಈ ಏವಂ ಪ್ರಾಪ್ತೆ ಅಂದರೆ ಏವಂ ಪೂರ್ವಪಕ್ಷೇ ಸಂಪ್ರಾಪ್ತೆ ಇತ್ಯರ್ಥ. ಹೀಗೆ ಪೂರ್ವಪಕ್ಷವು ಸಂಪ್ರಾಪ್ತವಾಗಲಾಗಿ ಹೇಳ್ತೇವೆ ನಾವು ಅಂತ ಹೇಳಿ. ತೇಜ ಅಥೋ ಮಾತರಿಶ್ವನಃ ಜಾಯತೆ ಇತಿ. ತೇಜ, ಈ ತೇಜಸ್ಸು ಅಗ್ನಿ ಇದೆಯಲ್ಲಪ್ಪ, ಅದು ಅಥೋ ಅಂದರೆ ಇವನಿಂದ, ಅದೇನು? ಮಾತರಿಶ್ವನ, ವಾಯುವಿನಿಂದ ಜಾಯತೆ ಹುಟ್ಟುತ್ತದೆ.
ಅಂತ ನಾವು ಅರ್ಥ ಮಾಡಬೇಕು. ವಾಯುವಿನಿಂದ ಅಂತಲೇ ಅರ್ಥ ಮಾಡಬೇಕು ಅಂತ ಹೇಳಿ ಇದನ್ನು ಹೇಳ್ತಾರೆ. ನಾನು ಇನ್ನೊಂದು ಹೇಳ್ತೀನಿ ಅಂತ ಹೇಳಿದೆ, ಮರ್ತೇ ಹೋಯ್ತು ನೋಡಿ. ಇಲ್ಲಿ ಈ ತೈತ್ತಿರೀಯದಲ್ಲಿ ಈ ಸೃಷ್ಟಿ ಶ್ರುತಿಯನ್ನು ತೆಗೆದುಕೊಂಡು ಯಾತಕ್ಕೆ ಇಷ್ಟೊಂದೆಲ್ಲ ಹೇಳಿದ್ದಾರೆ ಅಂತಂದರೆ, ನೋಡಿ, ನಾವು ತೈತ್ತಿರೀಯದಲ್ಲಿ ಒಂದು 3-4 ವಾರದಿಂದ ನಾವು ಏನು ಚಿಂತನೆ ಮಾಡ್ತಾ ಇದ್ದೇವೆ ಅದೇ ಭಾಗ ಇಲ್ಲಿ ಬಂದಿರತಕ್ಕಂಥದ್ದು. ಯಾತಕ್ಕೆ ಅಂತಕ್ಕಂಥದ್ದು ಕಾರಣ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಶಂಕರ ಭಗವತ್ಪಾದರು. ಅದನ್ನು ನಾವು ಜ್ಞಾಪಕಕ್ಕೆ ತಂದುಕೊಳ್ಬೇಕು. ಅಲ್ಲಿ ಏನು ಹೇಳಿದ್ದಾರೆ ನೋಡಿ, ಯಾತಕ್ಕೆ ಇದು ಹೇಳ್ತಾ ಇದ್ದಾರೆ ಅಂದರೆ, ನೋಡಿ, ಬ್ರಹ್ಮವಿದ ಆಪ್ನೋತಿ ಪರಂ ಅಂತ ಹೇಳಿ, ಬ್ರಹ್ಮವಿದ ಆಪ್ನೋ ಅಂದರೆ ಬ್ರಹ್ಮವಿತ್ತು ಆಪ್ನೋತಿ ಪರಂ ಅಂತ ಹೇಳೋದು ಏನದು? ಅದು ಸೂತ್ರಭೂತವಾದ ಒಂದು ವಾಕ್ಯ. ಯಾವುದಕ್ಕೆ ಸೂತ್ರಭೂತವಾಗಿದೆ? ಇಡೀ ವೇದಾಂತ ತತ್ವಕ್ಕೆ. ಇಡೀ ವೇದಾಂತ ತತ್ವ ಏನು ಹೇಳ್ತಾ ಇದೆ? ಏನಿಲ್ಲ, ಏಕಮೇವಾದ್ವಿತೀಯಂ ಬ್ರಹ್ಮ. ಎಲ್ಲ ವಾಚಾರಂಭಣ ಏಕಮೇವಾದ್ವಿತೀಯಂ ತರುತ್ತವಿರಲಿ, ಏನು ಹೇಳಬೇಕಲ್ಲ. ಏಕಮೇವಾದ್ವಿತೀಯಂ ಬ್ರಹ್ಮ ಅಂತ ಹೇಳ್ತಾ ಇದೆಯಲ್ಲ, ಅದು ಏನಾಗಿದೆ? ಅದಕ್ಕೆ ಸೂತ್ರಭೂತವಾಗಿ ಈ ವಾಕ್ಯ ಬಂದಿದೆ ಅಂದರು. ಆಯಿತು, ಏನೋ ಗೊತ್ತಾಗಲಿಲ್ಲ ಸ್ವಾಮಿ, ಏಕಮೇವಾದ್ವಿತೀಯಂ ಅಂದರೆ ನೋಡಿ, ಒಂದು ಅಂತ ಹೇಳಿದರೆ ಏನೋ ಅರ್ಥ ಆಗ್ತಾ ಇತ್ತು. ನೀವು ಎರಡನೆಯದಿಲ್ಲದ ಒಂದು ಅಂದರೆ ಏನೋ ಸ್ವಲ್ಪ ಗೊಂದಲ ಆಗೋಯ್ತು ಸ್ವಾಮಿ. ಎರಡನೆಯದಿಲ್ಲದ ಒಂದು ಇರೋಕ್ಕೆ ಹೇಗೆ ಸಾಧ್ಯ? ಒಂದು ಅಂತ ಇದ್ದ ಮೇಲೆ ಅದೇನಾಗಿರಬೇಕು? ಎರಡಕ್ಕಿಂತ ಕಡಿಮೆ ಅಂತ ಹೇಳಲೇಬೇಕು, ಅಥವಾ ಶೂನ್ಯಕ್ಕಿಂತ ಜಾಸ್ತಿ ಅಂತಾರು ಹೇಳಲೇಬೇಕು. ನೀವು ಒಂದು ಅಂತ ಹೇಳಿ ಎರಡನೇದಿಲ್ಲದ ಅಂತ ಹೇಳಿ ಅರ್ಥವೇನು ಸ್ವಾಮಿ ಅಂತ ಹೇಳ್ದ. ನೀವು ನೋಡಿ, ಅರ್ಥ ಇದಂತ. ಒಂದು ಅಂದ್ರೆ ಏನು ಸ್ವಾಮಿ? ಒಂದು ಅಂದ್ರೆ ಏನು? ಒಂದು ಅಂತಕ್ಕಂಥದ್ದು ರಿಲೇಟಿವ್, ಅದು ಎರಡಕ್ಕಿಂತ ಕಮ್ಮಿ ಸಂಖ್ಯೆ, ಅದು ಎರಡನೇ ಹಿಂದಿನ ಸಂಖ್ಯೆ, ಅದು ಹೌದು ತಾನೆ? ನೀವು ಎರಡನೇ ಇಲ್ಲ ಅಂದಮೇಲೆ ಒಂದಿರೋಕ್ಕೆ ಹೇಗೆ ಸಾಧ್ಯ? ಇದು ಏಕಮೇವಾದ್ವಿತೀಯಂ ಬ್ರಹ್ಮ ಅಂತ ಹೇಳಿಬಿಟ್ರಲ್ಲ ಸ್ವಾಮಿ. ಮತ್ತು ಅದಕ್ಕೆ ಸೂತ್ರಭೂತವಾಗಿ ಬಂದಿದೆ ಏನಂತ? ಆಪ್ನೋತಿ ಪರಂ, ಪರಂ ಆಪ್ನೋತಿ ಅಂತ, ಅತ್ಯಂತ ಹೆಚ್ಚಿನದನ್ನು ಪಡೆಯುತ್ತಾನೆ ಅಂತಕ್ಕಂಥದ್ದು. ಏನಿದು ಒಂದು ಅಂತ ಹೇಳೋದು ಹೇಗಿದು ಅಂತಂದರೆ, ನೋಡಪ್ಪ, ಹೇಗೆ ಗೊತ್ತೇನು? ಅದನ್ನು ಸ್ವಲ್ಪ ವಿವರವಾಗಿ ಹೇಳೋದಕ್ಕೋಸ್ಕರ ಯಾವುದು ಸೂತ್ರಭೂತವಾಗಿ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಹೇಳಿದನ್ನೇ ಸ್ವಲ್ಪ ಇನ್ನು ಯಾವ ಅರ್ಥವಾಗೋದಿಲ್ಲ ಅಂತಂದಾಗ ಸ್ವಲ್ಪ ವಿವರವಾಗಿ ಹೇಳೋದಕ್ಕೆ ಹೊರಟಾಗ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋ ಓಷ್ಣುತೆ ಸರ್ವಾನ್ ಕಾ. ಹೀಗೆ ಉದ್ದಕ್ಕೂ ಏನು ಹೇಳಿದ್ರು? ಮಂತ್ರ, ಇದು ಸೂತ್ರ, ಇದು ಮಂತ್ರ ರೂಪದಿಂದ ಇದಕ್ಕೆ ವಿವರಣೆಯನ್ನು ಕೊಟ್ಟರು. ಯಾವುದು? ಸತ್ಯ ಜ್ಞಾನ ಅನಂತ. ಅದನ್ನು ನಾವು ನೋಡಿದ್ದೀವಲ್ಲ, ಇಲ್ಲಿ ಏನು ಅದನ್ನು ಹೇಳಬೇಕಾದಿಲ್ಲ. ಸತ್ಯಂ ಜ್ಞಾನಂ ಅನಂತಮನಿಗೆ ವಿಸ್ತಾರವಾದ ವಿವರಣೆ ಕೊಟ್ಟ ಭಗವತ್ಪಾದರು, ಹೌದು ತಾನೆ? ಅದೆಲ್ಲ ನೋಡಿದ್ದೇವೆ ನಾವು. ಹೀಗೆ ಕೊಟ್ಟ ಮೇಲೆ ಆಯಿತು, ಏನೋ ಸ್ವಾಮಿ ಇನ್ನೂ ಒಂದು ಸ್ವಲ್ಪ ನೋಡಿ, ಈ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳ್ತೀರಾ, ಏಕಮೇವಾದ್ವಿತೀಯಂ ಅಂತ ಹೇಳ್ತೀರಾ, ಅದು ಯಾವುದು ಸ್ವಾಮಿ? ಬ್ರಹ್ಮ ನಮ್ಮ ಕಣ್ಣು ಕಾಣ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ ಅಂತ ನೀವೇ ಹೇಳ್ತಾ ಇದ್ದೀರಾ. ಇಂಥ ಯಾಕೋ ಮನಸ್ಸಿಗೆ ಹತ್ತಾ ಇಲ್ವಲ್ಲ ಇದು? ಯಾತಕ್ಕೆ ಹತ್ತಾ ಇಲ್ಲಪ್ಪ? ಈಗ ಗೊತ್ತಾಗ್ತಿಲ್ವಲ್ಲ ಸ್ವಾಮಿ. ಯಾವುದರಿಂದಲೂ ಕೂಡ ಗ್ರಾಹ್ಯ ಅಲ್ಲವೇ ಅಲ್ವ, ಗ್ರಹಣ ಮಾಡುವುದಕ್ಕೆ ಆಗ್ತಾನೆ ಇಲ್ವಲ್ಲ ಅಂತಂದರೆ, ಓಹೋ ಹೌದೇನಪ್ಪ, ಗ್ರಹಣ ಮಾಡುವುದಕ್ಕೆ ಆಗ್ತಾ ಇಲ್ಲ ಅಂತಂದ್ಯಾ? ಹಾಗಾದರೆ ನಿನ್ನ ಮನಸ್ಸಿಗೆ ಯಾವುದು ಗ್ರಹಣವಾಗುತ್ತದೆಯೋ ಅದರ ಮೂಲಕವೇ ನಾವು ಈಗ ತಿಳಿಸಿಕೊಡುತ್ತೇವೆ ಅಂತ ಪ್ರತಿಜ್ಞೆಯನ್ನು ಮಾಡಿ ಏನು ಹೇಳಿದ್ರು? ಈ ಭಾಗವನ್ನು ಹೇಳಿದರು. ಯಾವುದನ್ನು? ಸೃಷ್ಟಿ ಪ್ರಕರಣವನ್ನು. ಯಾತಕ್ಕೆ? ಇವನ ಮನಸ್ಸಿಗೆ ತಿಳಿಯಲಿ. ಯಾವುದು ತಿಳಿಯಲಿ? ಆ ಏಕಮೇವಾದ್ವಿತೀಯವಾದ ಬ್ರಹ್ಮ. ಅದ್ಯಾವುದದು ಅಂದರೆ, ಅದು ಮನಸ್ಸಿನಿಂದಲಾಗಲಿ ಯಾವ ಇಂದ್ರಿಯಗಳಿಂದಲಾಗಲಿ ಗ್ರಾಹ್ಯವಲ್ಲದ ತತ್ವವನ್ನು ತಿಳಿಸಿಕೊಡುವುದಕ್ಕಾಗಿ ಆ ಬ್ರಹ್ಮವನ್ನು ನಮ್ಮ ಒಂದು ಭೂಮಿಗೆ, ನಮ್ಮ ಲೆವೆಲ್ಗೆ ಹೇಳ್ಕೊಂಬರೋದು. ಅದನ್ನ ಹೇಳ್ಕೊಂಬಂದ್ಬಿಟ್ಟು ಅದಕ್ಕೆ ಒಂದು ಏನೋ ಒಂದು ರೂಪಾನ ಏನೋ ಕೊಟ್ಟು, ಅದಕ್ಕೊಂದು ಲಕ್ಷಣ ಕೊಟ್ಟು, ನೋಡಪ್ಪ ಈ ಲಕ್ಷಣ ಇರತಕ್ಕಂಥದ್ದು ಬ್ರಹ್ಮ ಅಂತ ಹೇಳಿ ಕೊನೆಗೆ ಏನು ಮಾಡುತ್ತು? ನೋಡಪ್ಪ ಇದು ಲಕ್ಷಣ ಶೂನ್ಯ ಅಂತ ಹೇಳಿ ಅದನ್ನು ಅಪವಾದ. ಅದು ಏನು ಗೊತ್ತಾಗುತ್ತೆ ಅಂದ್ರೇನು?
ಈ ಸೃಷ್ಟಿ ಪ್ರಕರಣ ಬಂದಿರತಕ್ಕಂಥದ್ದು ಬ್ರಹ್ಮವಿದಾಪ್ನೋತಿ ಪರಂ ಎಂಬ ಸೂತ್ರಭೂತವಾದ ಒಂದು ಮಂತ್ರ ಇದೆಯಲ್ಲ, ಅದಕ್ಕೆ ಅದನ್ನು ವ್ಯಾಖ್ಯಾನಿಸುವುದಕ್ಕೆ ಉಪಾಯಭೂತವಾಗಿ ಬಂದಿರತಕ್ಕಂಥದ್ದು ಅಂಶ ಇದು. ಉಪಾಯಭೂತವಾಗಿ, ಉಪಾಯ ಅಷ್ಟೇ ಇದು, ಏನಲ್ಲ. ಆಮೇಲೆ ತಿಳ್ಕೊಂಡಾದ್ಮೇಲೆ ಇದೇನು ಇದು ಪ್ರಯೋಜನಕ್ಕೆ ಬರೋದಿಲ್ಲ ಇದು. ಹಾಗೆ ಈ ಉಪಾಯಭೂತವಾಗಿರತಕ್ಕಂಥದ್ರಲ್ಲಿ ಪ್ರಧಾನವಾಗಿರತಕ್ಕಂಥದ್ದು ಎಲ್ಲಿ? ತೈತ್ತಿರೀಯದಲ್ಲಿ. ಯಾಕೆ? ತೈತ್ತಿರೀಯದಲ್ಲಿ ಪಂಚಭೂತಗಳನ್ನು ಕೂಡ ಕ್ರಮದಿಂದ ಹೇಳಿದ್ದಾರೆ. ಬೇರೆ ಉಪನಿಷತ್ತಿನಲ್ಲಿ ಪಂಚಭೂತ ಹೇಳಲಿಲ್ಲ ನೋಡಿ. ಛಾಂದೋಗ್ಯ ತ್ರಿವೃತ್ಕರಣ ಹೇಳಿದ್ರು, ಇನ್ನೊಂದರಲ್ಲಿ ನೀರು ಅಂದರು, ಇನ್ನೊಂದರಲ್ಲಿ ಇನ್ನೇನೋ ಹೇಳಿದ್ರು. ಹೀಗೆ ಸ್ವಲ್ಪ ಗೊಂದಲ ಉಂಟು ಮಾಡೋ ಇರಬಹುದು, ಗೊಂದಲ ಇಲ್ಲ ಇರಬಹುದು. ಆದರೆ ಏನೂ ಕೂಡ ಗೊಂದಲವಿಲ್ಲದೆ ಕ್ರಮವಾಗಿ ನಮ್ಮ ಮನಸ್ಸಿಗೆ ನಾಟುವಂತೆ ನಮ್ಮೆದುರಿಗೆ ಕಾಣ್ತಾ ಇದೆ ಸೃಷ್ಟಿ ಅಲ್ವಾ? ಅದನ್ನು ಇಟ್ಕೊಂಡು ಇದೇನದು ಪರಿಪೂರ್ಣ ಸೃಷ್ಟಿ ಇದು. ಆಕಾಶದಿಂದ ಹಿಡಿದು ಭೂಮಿಯವರೆಗೆ ಪಂಚಭೂತಗಳು, ಪಂಚಮಹಾಭೂತಗಳು ಅಂತ ಹೇಳ್ತೇವಲ್ಲ ಅದು. ಅದಕ್ಕೋಸ್ಕರ ತೈತ್ತಿರೀಯವನ್ನು ಇಲ್ಲಿ ಪದೇ ಪದೇ ಉದ್ಧಾರ ಮಾಡಿದ್ದಾರೆ ಶಂಕರ ಭಗವತ್ಪಾದರು. ಈ ತೈತ್ರಿಯೇನು? ಈ ಒಂದು ಪರಬ್ರಹ್ಮ ಇದೆಲ್ಲಕ್ಕೂ ಕಾರಣವಾಗಿರತಕ್ಕಂಥ ಮತ್ತು ಇಂದ್ರಿಯ ಅಗ್ರಾಹ್ಯವಾಗಿರತಕ್ಕಂಥ ಬ್ರಹ್ಮವನ್ನು ತಿಳಿಸಿಕೊಡುವುದಕ್ಕೋಸ್ಕರ ಏನು ಉಪಾಯಭೂತವಾಗಿ ಹೇಳಿರತಕ್ಕಂತಹ ಈ ಒಂದು ಪ್ರಕರಣ ಇದು ಅಷ್ಟೆ. ಇದು ಉಪಾಯ ಅಷ್ಟೆ. ಇದರ ಮೂಲಕ ನಾವಿದು ತಿಳಿಬೇಕು ಅಷ್ಟೆ. ಈಗ ಈ ಒಂದು ಸಿದ್ಧ ಅಂತ ಹೇಳ್ತಾರೆ. ಇವಾಗ ತೇಜಸ್ಸಿನಿಂದ ವಾಯು ಉಂಟಾಯ್ತಪ್ಪ, ವಾಯುವಿನಿಂದ ತೇಜಸ್ಸು ಉಂಟಾಗುತ್ತೆ, ಬ್ರಹ್ಮದಿಂದ ಅಲ್ಲ. ಅಪಾದಾನ ಇದೆಯಲ್ಲ ಪಂಚವಿಭಕ್ತಿ, ಅಂದರೆ ಅವು ಅಪಾದಾನಕ್ಕೆ ನಾವು ಅರ್ಥವನ್ನು ಹೇಳ್ತೇವೆ ಅಂಥೇಳಿ ಆ ಪಂಚವಿಭಕ್ತಿಗೆ ಏನರ್ಥ ಅಂತ ಅನ್ನೋದನ್ನು ಹೇಗೆ ಅರ್ಥ ಮಾಡಬೇಕು, ಹೇಗೆ ಅರ್ಥ ಅಲ್ಲ ಅಂತನ್ನೋದನ್ನು ನಾವು ಹೇಳ್ತೇವೆ. ಹಾಗೆ ಅರ್ಥ ಮಾಡಿದರೆ ನಮ್ಮ ಪ್ರತಿಜ್ಞೆಗೂ ಭಂಗ ಬರೋದಿಲ್ಲ, ಮತ್ತು ಬ್ರಹ್ಮದ ಏಕಮೇವಾದ್ವಿತೀಯತ್ವಕ್ಕೂ ಭಂಗ ಬರೋದಿಲ್ಲ. ಹಾಗೆ ನಾವು ವ್ಯಾಖ್ಯಾನ ಮಾಡಿ ತೋರಿಸುತ್ತೇವೆ ಅಂತ ಹೇಳ್ತಾರೆ. ಅದನ್ನು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.